ಯಾರಪ್ಪ? ಅದೇ ಅಮ್ಮ, ನಿನ್ನ ಬೆಂಗಳೂರಿಗೆ ಬಿಟ್ಟು ಬಂದಲ್ಲ, ನಮ್ಮ ಕಲ್ಯಾಣಿ ಮಗ ಮಹಾದೇವ. ಹೌದು. ಅವನೇ ನಮ್ಮ ಪ್ರೇಮನ ಮದುವೆ ಆಗ ಗಂಡು. ನಮ್ಮ ಹಾಸ್ಪಿಟಲ್ MD ಮಗಳು ಸ್ನೇಹ ಮತ್ತೆ ನಾನು ಪ್ರೀತಿಸ್ತಾ ಇದೀವಿ. ಇವಳು ಸ್ನೇಹ. 6 ವರ್ಷದಿಂದ ಪ್ರೀತಿ ಮಾಡ್ತಾ ಇದೀವಿ. ಅಣ್ಣನ್ ಮದ್ವೆ ಆದ್ಮೇಲೆ ನಾವು ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ಈ ವಿಷಯನೇ ಅವ ತಮ್ಮನ ಹತ್ರ ಮಾತಾಡ್ತಾ ಇದ್ದೆ. ನೀನೇ ಏನೋ ತಪ್ಪಾಗಿ ಕೇಳಿಸ್ಕೊಂಡಿದ್ಯಾ? ಅಲ್ಲ, ಈ ರೀತಿ ಡೌಟ್ ಬಂದ್ಮೇಲೆ ನೀನ್ ನನ್ನ ಹತ್ರ ಬಂದು ಕೇಳ್ಬೇಕಲ್ವಾ? ಅದ್ಬಿಟ್ಟು ಅದೆಂಗ್ ನೀನ್ ತಪ್ಪಾರ್ಥ ಮಾಡ್ಕೊಂಡೆ? ಹಾಗೇನಾದ್ರೂ ನಾನು ನಿನ್ನ ಪ್ರೀತಿ ಮಾಡ್ತಿದ್ದೆ ಮೊದ್ಲು ನಿಂಗೆ ತಾನೇ ಹೇಳ್ತಿದ್ದೆ. ಫಸ್ಟ್ ಯಾಕೆ ಅಮ್ಮಂಗೆ ಹೇಳಿ? ಹೇಳು ಪ್ರೇಮ, ನಾನ್ ಯಾಕೆ ಹಂಗ್ ಮಾಡ್ತಿದ್ದೆ? ಯಾವಾಗ್ಲೂ ನಿನ್ ಜೊತೆನೆ ಇರ್ತೀನಿ ಆಯ್ತಾ? ಏನಾದ್ರು ಮಾತಾಡು ಪ್ರೇಮ. ಯಾವಾಗ್ಲೂ ನಿನ್ ಜೊತೆನೆ ಇರ್ತೀನಿ ಆಯ್ತಾ? ಪ್ರಾಮಿಸ್. ಪ್ರೇಮ, ಇಲ್ಲ ನೀನ್ ಔಟು. ಪ್ರೇಮ, ಅವಳ ಲಕ್ಕಿ ನೋಡು, ಯಾವಾಗ್ಲೂ ಜೊತೆಲೇ ಇರ್ತವೆ. ನಾವು ಹಂಗೆ ಅವಳ ಜೊತೆಲಿರೋಣ ಆಯ್ತಾ? ನೀನ್ ಯಾವಾಗ್ಲೂ ಹಿಂಗೆ ಹೇಳ್ತೀಯ. ನಾಳೆ ನಿಂಗೊಬ್ಳು ಹೊಸ ಫ್ರೆಂಡ್ ಸಿಕ್ಕಿದ್ರೆ ನನ್ನ ಬಿಟ್ಟು ಹೋಗ್ತೀಯ. ಇಲ್ಲಪ್ಪ, ನಾನು ಹೋಗಲ್ಲ. ಹೌದಾ? ಮತ್ತೆ ನಾನ್ ದೊಡ್ಡೋಳಾದ್ಮೇಲೆ ನನ್ನ ಬಿಟ್ಟು ಹೋಗಲ್ವಾ? ಇಲ್ಲ ಅಂದ್ರೆ ನಮ್ ಪಕ್ಕದ ಮನೆ ಗೀತಕ್ಕ ಅಷ್ಟ್ ದೊಡ್ಡೋಳಾದ್ಮೇಲೆ ನನ್ನ ಬಿಟ್ಟು ಹೋಗಲ್ವಾ? ಇಲ್ವೇ ಇಲ್ಲ. ನಾನು ನಮ್ಮ ಅಮ್ಮನಷ್ಟು ದೊಡ್ಡೋಳಾದ್ಮೇಲೆ ಆವಾಗ್ಲೂ ಇಲ್ಲ. ಅಜ್ಜಿ ಅಷ್ಟು ದೊಡ್ಡೋಳಾದ್ಮೇಲೆ ನಿಮ್ಮ ಅಮ್ಮನ ದೊಡ್ಡವಳಾದ್ರು ಅಷ್ಟೇ, ನಿಮ್ಮ ಅಜ್ಜಿ ದೊಡ್ಡವಳಾದ್ರು ಅಷ್ಟೇ, ನಾನು ಯಾವಾಗ್ಲೂ ನಿನ್ ಜೊತೆನೆ ಇರ್ತೀನಿ ಆಯ್ತಾ? ಅಜ್ಜಿ ಆಗಿ ಕಣ್ ಕಾಣಿಸಲ್ವಲ್ಲ ನಿಂಗೆ, ಆಗ ನಾನೇ ನಡ್ಸ್ಕೊಂಡ್ ಹೋಗ್ತೀನಿ. ಪ್ರಾಮಿಸ್? ಪ್ರಾಮಿಸ್. ಸಾರಿ ಪ್ರೇಮ, ನನಗೆ ಗೊತ್ತಿಲ್ಲದೆ ನಿನ್ ಮನ್ಸಲ್ಲಿ ಹುಟ್ಟಿರೋ ಪ್ರೀತಿಗೆ ನಾನೇ ಕಾರಣ ಆಗಿದ್ರೆ ಐ ಆಮ್ ಸಾರಿ. ಐ ಆಮ್ ರಿಯಲಿ ಸಾರಿ. ಆದ್ರೆ ನಾನು ಯಾವಾಗ್ಲೂ ನಿನ್ನ ಬೆಸ್ಟ್ ಫ್ರೆಂಡ್ ಆಗಿ ನೋಡಿದ್ದೀನಿ. ಆದ್ರೆ ನಿನ್ ಮನ್ಸಲ್ಲಿ ಈ ತರ ನಾನ್ ಕಲ್ಪನೆ ಕೂಡ ಮಾಡ್ಕೊಂಡಿರ್ಲಿಲ್ಲ. ಅದನ್ನ ತಪ್ಪು ಅಂತ ಕೂಡ ನಾನು ಹೇಳಲ್ಲ. ಚಿಕ್ಕಂದಿಂದ ನೀನ್ ನನ್ನ ನೋಡಿ ನೋಡಿ ನಿನಗ್ ನನ್ ಮೇಲೆ ಪ್ರೀತಿ ಉಟ್ಕೊಂಡಿರ್ಬೋದು, ಆದ್ರೆ ಈಗ ಅದನ್ನೆಲ್ಲಾನು ಮರ್ತು ಬಿಡು. ಇದನ್ನೇ ಮನ್ಸಲ್ಲಿ ಇಟ್ಕೊಂಡು ತಲೆ ಕೆಡ್ಸ್ಕೋಬೇಡ. ಮಹಾದೇವ್ ಅಣ್ಣನ್ ಮದ್ವೆ ಆಗು, ಅವ್ನ್ ಒಳ್ಳೆಯವನು, ನೀನು ತುಂಬಾ ಖುಷಿಯಾಗಿ ನೋಡ್ಕೊಳ್ತಾನೆ. ಸರಿ ಪ್ರೇಮ, ನನಗೆ ಲೇಟ್ ಆಗ್ತಿದೆ, ಹೊರಡ್ತೀನಿ. ನೀವು ಹುಷಾರ, ಮನೆಗೆ ಹೋಗು. ಮನ್ಸಲ್ಲಿ ನಿನ್ನ ಇಷ್ಟಪಟ್ಟು ಈಗ ಬೇರೆಯವ್ರನ್ನ ಮದ್ವೆ ಆಗೋ ಅಂದ್ರೆ ಹೇಗಾಗೋದು? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಹೋಗಿ ನಿಮ್ ಮನೆಯವ್ರಿಗೆ ಹೇಳ್ಬಿಡು. ಯಾಕಂದ್ರೆ ನೀನೆ ನನ್ ಗಂಡ ಅಂತ ನಾನ್ ಯಾವತ್ತೂ ತೀರ್ಮಾನ ಮಾಡಾಗಿದೆ. ನಾನ್ ಮದ್ವೆ ಅಂತ ಆದ್ರೆ ಅದು ನಿನ್ನನ್ ಮಾತ್ರ. ನಿನ್ನನ್ನೇ ಆಗ್ತೀನಿ.
ಹಲೋ ಅಪ್ಪ. ಮಗಳೇ, ಇಂಟರ್ವ್ಯೂ ಹೇಗಾಯ್ತಮ್ಮ? ಚೆನ್ನಾಗಿ ಮಾಡಿದ್ಯಾ? ಚೆನ್ನಾಗಾಯ್ತಪ್ಪ. ನಾಳೆ ನನ್ಗೆ ಲಾಸ್ಟ್ ರೌಂಡ್ ಇಂಟರ್ವ್ಯೂ ಇದೆ, ಅದನ್ನು ಸಖತ್ತಾಗಿ ಮಾಡ್ತೀನಿ. ಆ ಕಾನ್ಫಿಡೆನ್ಸ್ ನನಗಿದೆ. ತುಂಬಾ ಸಂತೋಷ ನಮ್ಮ. ಇದು ನಿನ್ನ ತುಂಬಾ ದಿನಗಳ ಕನಸು, ಖಂಡಿತ ನೆರವೇರುತ್ತೆ. ಥ್ಯಾಂಕ್ಸ್ ಅಪ್ಪ. ಹಾಗೆ ನಿನಗೊಂದು ಸಿಹಿ ಸುದ್ದಿ. ಸಿಹಿ ಸುದ್ದಿನ? ಏನಪ್ಪ? ನಮ್ ಪ್ರೇಮಗೆ ವರ ಗೊತ್ತು ಮಾಡಿದೀವಿ. ಏನಪ್ಪ ಹೇಳ್ತಿದ್ದೀರಾ? ಅಕ್ಕಂಗೆ ವರ ಫಿಕ್ಸ್ ಮಾಡಿದ್ದೀರಾ? ಯಾರಪ್ಪ? ನಮ್ ಕುಟುಂಬಕ್ಕೆ ತುಂಬಾ ಹತ್ತಿರವಾದ ಹುಡುಗ ಕಣಮ್ಮ ಅವನು. ಅವ್ನು ನಿನಗೂ ಚೆನ್ನಾಗಿ ಗೊತ್ತು. ನನ್ಗೂ ಗೊತ್ತಾ? ಯಾರಪ್ಪ? ಅದೇ ಅಮ್ಮ, ನಿನ್ನ ಬೆಂಗಳೂರಿಗೆ ಬಿಟ್ಟು ಬಂದಲ್ಲ, ನಮ್ಮ ಕಲ್ಯಾಣಿ ಮಗ ಮಹಾದೇವ. ಹೌದು. ಅವನೇ ನಮ್ ಪ್ರೇಮನ ಮದುವೆ ಆಗ ಗಂಡು. ಏನ್ ಹೇಳ್ತಿದ್ಯಾ? ಅಕ್ಕನ ಮಹಾದೇವನ್ ಕೊಡೋದಾ? ಯಾಕಮ್ಮ ಕಾವ್ಯ, ಗಾಬರಿ ಆಗ್ತಿದ್ಯಾ? ಇನ್ ಏನಪ್ಪ ಅತ್ತೆ? ಅಕ್ಕಂಗೂ ಆ ಮಹಾದೇವಂಗೂ ಜೋಡಿನ? ಚಾನ್ಸೇ ಇಲ್ಲ. ಅವರಿಬ್ರಿಗೂ ಸೆಟ್ಟೇ ಆಗಲ್ಲ. ಅಪ್ಪ, ನಿಜ ಹೇಳಿ, ನೀವ್ ಅಕ್ಕನ ಒಂದ್ ಮಾತು ಕೇಳಿದಿರೋ ಇಲ್ವೋ, ಅಥವಾ ಕೇಳ್ದೇನೆ ಮುಂದುವರೆದಿದ್ದೀರಾ ಹೇಗೆ? ಅಲ್ಲಮ್ಮ, ಅವಳನ್ನೇನಮ್ಮ ಕೇಳೋದು? ಅವಳಿನ್ನೂ ತುಂಬಾ ಚಿಕ್ಕ ಹುಡುಗಿ. ಇಂಥ ವಿಷಯದಲ್ಲಿ ದೊಡ್ಡವ್ರ ನಿರ್ಧಾರ ತಗೊಳ್ಳೋದೇ ಒಳ್ಳೇದು. ಅಯ್ಯೋ ಅಪ್ಪ, ಮದ್ವೆ ಆಗ್ತಿರೋದು ಅಕ್ಕ, ಅವಳ ನಿರ್ಧಾರನೇ ತುಂಬಾ ಮುಖ್ಯ. ಕಾವ್ಯ, ಅದು ಹಾಗಲ್ಲಮ್ಮ. ಫೋನ್ ಕೊಡಿ. ಅಪ್ಪ, ಅಕ್ಕ ಪಾಪ ಅಪ್ಪ. ಏ ಕಾವ್ಯ, ಮಹಾದೇವನ್ಗೆ ಏನೇ ಕಮ್ಮಿ ಆಗಿದೆ? ಪ್ರೇಮ ಮಹಾದೇವನ್ನ ಮದ್ವೆ ಆದ್ರೆ ನಿನ್ಗೇನೇ ಸಮಸ್ಯೆ? ಅದ್ ಹಾಗಲ್ಲ ಅಮ್ಮ. ನೋಡು, ಹಾಗೂ ಅಲ್ಲ ಹೀಗೂ ಅಲ್ಲ. ಅಪ್ಪ ಏನೇ ನಿರ್ಧಾರ ತಗೊಂಡ್ರು ಅದ್ ಸರಿಯಾಗೇ ಇರುತ್ತೆ ಅಂತ ಅವಳಿಗೂ ಚೆನ್ನಾಗ್ ಗೊತ್ತು. ಇದುವರೆಗೂ ಅವ್ರು ತಗೊಂಡಿರೋ ಯಾವ್ದೇ ನಿರ್ಧಾರಕ್ಕೂ ಅವಳು ಇಲ್ಲ ಅಂದವಳೆ ಅಲ್ಲ. ನೀನ್ ಸುಮ್ನೆ ಕಿರಿಕಿರಿ ಮಾಡ್ಬೇಡ. ಅದ್ ಸರಿ, ನೀನ್ ಯಾವಾಗ ಊರಿಗೆ ಬರ್ತಿದ್ಯಾ? ಇನ್ನು 2 ದಿನ. ಸರಿ ಬಾ, ಬಂದ್ಮೇಲೆ ಮಾತಾಡೋಣ. ರೀ, ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಕಣೆ, ಕಾವ್ಯ ಹೇಳೋದ್ರಲ್ಲೂ. ನೋಡು, ನನಗೊಂದು ಲೋಟ ಕಾಫಿ ತಂದ್ಕೊಡು. ಸರಿ. ಅಪ್ಪ ಯಾಕೆ ತರ ನಿರ್ಧಾರ ತಗೊಂಡಿದ್ದಾರೆ? ಅದಕ್ಕೆ ಅಕ್ಕ ಬೇರೆ ಓಕೆ ಅಂದಿದ್ದಾಳಂತೆ. ನನ್ಗಂತೂ ತಲೆ ಚಿಟ್ ಹಿಡಿತಾ ಇದೆ. ಏನ್ ಮಾಡ್ಲಿ? ಅಕ್ಕ ಒಂದ್ಸಲ ಫೋನ್ ಮಾಡ್ತೀನಿ. ಯಾಕಕ್ಕ ಫೋನ್ ರಿಸೀವ್ ಮಾಡ್ತಿಲ್ಲ? ಏನಾದ್ರೂ ಬೇಜಾರಾಗಿದ್ದಾಳ ಹೇಗೆ? ನೋಡು, ಬಾರೋ, ಈಗ್ಲೇ ಹೋಗಿ ಪ್ರೀತಿ ವಿಷಯನ ಎಲ್ಲ ಹೇಳ್ಬಿಡೋಣ. ಮನ್ಸಲ್ಲಿ ನಿನ್ನ ಇಷ್ಟಪಟ್ಟು ಈಗ ಬೇರೆಯವ್ರನ್ನ ಮದ್ವೆ ಆಗೋದ್ರೆ ಹೇಗಾಗೋದು? ನೀನೆ ನನ್ ಗಂಡ ಅಂತ ನಾನ್ ಯಾವತ್ತೂ ತೀರ್ಮಾನ ಮಾಡಾಗಿದೆ. ನಾನ್ ಮದ್ವೆ ಅಂತ ಆದ್ರೆ ಅದು ನಿನ್ನನ್ ಮಾತ್ರ. ರಾಮ್, ಏನೋ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಅಣ್ಣ. ಇಲ್ಲ, ಏನೋ ಯೋಚನೆ ಮಾಡ್ತಿರೋ ಥರ ಇದೆ. ಏನಾಯ್ತು? ಆಸ್ಪತ್ರೆಯಲ್ಲಿ ಏನಾದರೂ ಸಮಸ್ಯೆನಾ? ಹೇ, ಹಾಗೇನಿಲ್ಲ ಅಣ್ಣ, ಎವ್ರಿಥಿಂಗ್ ಇಸ್ ಫೈನ್. ಹಂಗಾರೆ ಸರಿ. ಅಂದಂಗೆ ಅಮ್ಮನ ನೋಡಿದ್ಯಾ? ಸತ್ಯನಾರಾಯಣ ಮಾಮ ಪ್ರೇಮನ ನಾನು ಕೊಟ್ಟು ಮದುವೆ ಮಾಡ್ತೀನಿ ಮಾತು ಕೊಟ್ಟಾಗಿಂದ ಬಲ್ಲೆ ಖುಷಿಯಾಗೋರು. ಮನೆ ತುಂಬ ಕಲಕಲ ಅಂತ ಓಡಾಡ್ತವ್ರೆ ಕಣ. ಅವ್ರನ್ನ ಹಂಗೆ ನೋಡೋದೇ ಒಂದು ಖುಷಿ. ಅವ್ರು ಯಾವಾಗಲೂ ಖುಷಿಯಾಗಿರ್ಬೇಕು. ದೇವ್ರ ದಯೆಯಿಂದ ಈ ಮದುವೆಗೆ ಯಾವ ತೊಂದರೆ ಆಗದೆ ಇದ್ರೆ ಅಷ್ಟೇ ಸಾಕು. ಅಂದಂಗೆ ರಾಮ್, ನಾನು ಇನ್ನೊಂದು ಕೇಳ್ತೀನಿ, ಇಲ್ಲ ಅನ್ಬಾರ್ದು. ಏನಣ್ಣ? ಅದು ನಾಳೆ ಪ್ರೇಮಂಗೆ ಹೂ ಮುಡ್ಸೋ ಶಾಸ್ತ್ರ ಇದೆ.
ನಿಮಗೆ ಗೊತ್ತಲ್ಲ ನನಗಿದೆಲ್ಲ ಬರಲ್ಲ ಅಂತ. ಅದಕ್ಕೆ ನೀನು ನನ್ನ ಜೊತೆ ಬಂದರೆ ನನಗೊಂಥರ ಧೈರ್ಯ ಇರುತ್ತೆ. ಬರ್ತೀಯ ಅಲ್ವಾ? ಅಣ್ಣ ಅದು ಆ ನಮ್ಮ ಚೇರ್ಮನ್ ಧನರಾಜ್ ಇದ್ದಾರಲ್ಲ, ಅವ್ರ ಜೊತೆ ನಾಳೆ ಮೀಟಿಂಗ್ ಇದೆ. ಅದೆಲ್ಲ ಇಲ್ಲ. ಅದೆಂಥದ್ದೇ ಕೆಲಸ ಇದ್ರು ಬಿಟ್ಟಾಕ್ಬಿಟ್ಟು ನನ್ನ ಜೊತೆ ಬರ್ಬೇಕು ನೀನು. ಅಲ್ಲ ಕಣೋ, ಈ ಅಣ್ಣಂಗೋಸ್ಕರ ಅಷ್ಟು ಮಾಡಲ್ವಾ? ನಾನೊಳ್ಳೆ ಕೇಳ್ಕೊತಾ ಇದ್ದೀನಿ, ನೀನು ಬರ್ತೀಯಾ ಅಷ್ಟೇ. ಅನ್ನಂಗೆ ರಾಮ್, ಪ್ರೇಮ ನಿನ್ನ ಫ್ರೆಂಡ್ ಅಲ್ವಾ? ಅವಳು ಹೆಂಗೆ? ಅಮ್ಮ ಹೇಳೋದನ್ನ ನೋಡಿದ್ರೆ ಅವಳು ತುಂಬ ಒಳ್ಳೆ ಹುಡುಗಿ ಅನ್ಸುತ್ತೆ. ಸತ್ಯನಾರಾಯಣ ಮಾಮ ಮಾತು ಕೊಟ್ಟಾಗಿಂದನೂ ನಮ್ಮ ಪ್ರೇಮ ಹಂಗೆ, ನಮ್ಮ ಪ್ರೇಮ ಹಿಂಗೆ ಅಂತ ಬರೀ ಅವಳದೇ ಗುಣಗಾನ ಮಾಡ್ತಿದ್ದಾರೆ. ಏನು ಪುಟ್ಟಕ್ಕ, ತುಂಬಾ ಖುಷಿಯಾಗಿದ್ಯಾ? ಓಹೋ, ನನಗೆ ಮದುವೆ ಆಗ್ತಿದೆ ಅಂದ್ಬಿಟ್ಟು ನನಗೋಸ್ಕರ ಜಾಮೂನ್ ಮಾಡ್ಕೊಂಡ್ ಬಂದಿದ್ಯಾ? ಬಂಗಾರ, ನೀನು ಯಾವಾಗಲೂ ಹಿಂಗೆ ಖುಷಿಯಾಗಿ ಓಡಾಡ್ಕೊಂಡಿದ್ರೆ ನನಗದೇ ಖುಷಿ. ತಿನ್ಸು. ದೇವ್ರೆ, ಏನಿದೆಲ್ಲ? ಪ್ರೇಮ ಮಹಾದೇವನ್ ಮದ್ವೆ ಫಿಕ್ಸ್ ಆಗಿದೆ ಅಂತ ಎಲ್ರೂ ಸಂತೋಷದಲ್ಲಿದ್ದಾರೆ, ಆದ್ರೆ ಪ್ರೇಮನ್ ನೋಡಿದ್ರೆ